ಯಾವ ಟೆಕ್ನಿಕಲ್ ಮೀಟಿಂಗ್ ಯಾರ್ರೀ? ನಾನು ಮೊನ್ನೆ ಪ್ರೆಸ್ ಮೀಟ್ ಹೇಳಿದಾಗ ನಿಮ್ಗೆ ಜ್ಞಾಪಕ ಇಲ್ವಾ? ಒಂದು ಕಮಿಟಿ ಮಾಡಿಸಿದ್ರು ಪರಮೇಶ್ವರ್ ಅವರು ಹೇಳಿ. ನಾವು ಇದನ್ನ KDP ಮೀಟಿಂಗ್ ಅಲ್ಲೂ ವಿರೋಧ ಮಾಡಿದ್ದೇವೆ, ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ, ಕಾಗದಗಳನ್ನು ಕೂಡ ಬರೆದಿದ್ದೇವೆ. ಯಾರು ಅದನ್ನ ಒಪ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ರಂಗನಾಥ್ ಅವರು ಇದ್ದ ದೃಷ್ಟಿಯಿಂದ ಮಾತಾಡ್ತಾರೆ. ಕುಣಿಗಲ್ನ ರೇ ಕೇಳ್ರಿ ನೋಡಪ್ಪ, ಇಲ್ಲಿ ರಾಜಕೀಯದ ಉದ್ದೇಶ ಮತ್ತೊಂದು ಅವ್ರು ಹೇಳ್ಕೋಬಹುದು. ಒಬ್ಬರು ನೀರ್ ತಗೊಂಡೋಗ್ಬೇಕು ಕುಣಿಗಲ್ಗಂದಾಗ ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ರಂಗನಾಥ್ ಹೇಳೋದು ಇಲ್ಲಿ ನಗಾಣ್ಯ. ನಮ್ಗೆ ಏನ್ ಅದಕ್ಕೇನೋ ರಂಗನಾಥ್ ಏನ್ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ನಾನಿಲ್ಲ. ನೀವು ರಂಗನಾಥ್ನೇ ಕೇಳಿ, ಅದನ್ನ ಒಪ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ರಂಗನಾಥ್ ವರ್ಷ ರಂಗನಾಥ್ ಹತ್ರ ಉತ್ತರ ಕೇಳ್ಬೇಕು. ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲಿವರೆಗೂ ಏನಾದ್ರು ನಮ್ಮ ಹೋರಾಟದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಸುರೇಶ್ ಗೌಡ್ರು ಹೋರಾಟದಲ್ಲಿ ಇಲ್ಲಿವರೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಂದು ಕೂಡ ಟೇಲ್ ಎಂಡ್. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನನ್ನ ತಾಲೂಕಿನ ಹೇಮಾವತಿ ನೀರನ್ನ ಇವತ್ತು ಏನೋ ಈ ಯೋಜನೆ ಮಾಡಿದ್ರೆ ನಂದು ಟೇಲ್ ಎಂಡ್ ಹಾಕ್ಬಿಡ್ತೀನಿ. ನಂದೊಂದು ಕುಣಿಗಲ್ದು ಏನ್ ಸಮಸ್ಯೆ ಇದೆಯೋ ಅದೇ ರೀತಿ ಸಮಸ್ಯೆ ನಂದು ಇದೆ. ನನಗೆ ಅಲ್ಲಿ ಪರಿಹಾರ ಹುಡುಕೊಡ್ಬೇಕು ಸರ್ಕಾರ. DK ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ, ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ.